ಎಲ್ಲರಿಗೂ ಶರಣಾರ್ಥಿಗಳು. ಈ ದಿನ ನಾವು ಪ್ರತಿ ದಿವಸ ಪತ್ರಿಕೆಗಳು ನೋಡಿದಾಗ ಪತ್ರಿಕೆಗಳಲ್ಲಿ ಪ್ರಾಣಿಯ ಬಲಿಯ ಬಗ್ಗೆ ಒಂದು ಸಪ್ರೇಟ್ ವಿಶೇಷ ಕಾಲಮವೊಂದನ್ನು ಕಾಣ್ತಾ ಇದೆ. ಅಷ್ಟು ಬಲಿಯ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಹಾಗಾದಮೇಲೆ ಈ ಚರ್ಚೆ, ಈ ಬಲಿಯ ಬಗ್ಗೆ ಹಿಂದಿನವರು ನಮ್ಮ ವಚನಕಾರರು ಏನು ಮಾಡ್ತಾಯಿದ್ರು, ಅವ್ರು ಹೇಗೆ ತಿಂಚಿದ್ರು ಅನ್ನೋದ್ರ ಬಗ್ಗೆ ಈಗ ನಾವು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಹೋದಾಗ ಅಲ್ಲಿ ಬಂದಿದ್ದಿಷ್ಟೇನೆ, ಪ್ರಾಣಿ ಬಲಿ ಯಾಕೆ ಬಂತು ಅನ್ನೋದನ್ನು ಯೋಚನೆ ಮಾಡೋಣ, ಆಮೇಲೆ ವಚನಕ್ಕೆ ಹೋಗೋಣ. ಹಿಂದೆ ವರ್ಣಾಶ್ರಮ ಧರ್ಮ ಯಾವಾಗ ಬಂತೋ, ವರ್ಣಾಶ್ರಮ ಧರ್ಮದಲ್ಲಿ 4ನೇ ವರ್ಣವಾದಂಥ ಶೂದ್ರರಿಗೆ ಅವರಿಗೆ ಆಹಾರ ಬೆಳೆದ್ಬಿಟ್ಟು ಕಾಯಕದಿಂದ ಆಹಾರವನ್ನು ಬೆಳೆದು ಉಳಿದ 3 ಪಂಗಡಗಳು ಕೊಡ್ತಾಯಿದ್ರು. ತಮಗೆ ಆಹಾರ ಬೇಕಿತ್ತು, ಯಾಕೆಂದರೆ ಶ್ರಮಜೀವಿಗಳಿಗೆ ಒಳ್ಳೆಯ ಆಹಾರ ಬೇಕಿತ್ತು. ಅವರಿಗೆ ಸಾಕಷ್ಟು ಸಿಗ್ತಾ ಇರಲಿಲ್ಲ. ಇವರು ಬೆಳೆದೆಲ್ಲನ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ಇವ್ರಿಗೆ ಕೊಟ್ಟುಬಿಟ್ಟು ಅವ್ರು ಕೊಟ್ಟಿದ್ದನ್ನು ತೊಗೊಂಡು ಬರ್ತಾಯಿದ್ರು. ಅದು ಸಾಕಾಗ್ತಾ ಇರಲಿಲ್ಲ, ಹೊಟ್ಟೆ ತುಂಬ್ತಾ ಇರಲಿಲ್ಲ. ಆವಾಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ನಾವು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಅವರು ಈ ಪ್ರಾಣಿಯ ಕಡೆ ಹೊರಟರು. ಪ್ರಾಣಿ ಬಲಿ ಮಾಡ್ಕೊಂಡ್ಬಿಟ್ಟು ಅವನ್ನು ಸಾಯಿಸಿಬಿಟ್ಟು ಆಹಾರವನ್ನು ಬಳಸ್ಕೊಳ್ತಾ ಹೋದರು. ಅದು ರೂಢಿಗೆ ಬಂದುಬಿಡ್ತು. ಅದು ರೂಢಿಗೆ ಬಂದ ಮೇಲೆ ಕೊನೆಗೆ ಏನಾಯಿತು ಅಂದರೆ, ಆ ರೂಢಿಯನ್ನು ಸೀದಾ ದೇವ್ರ ಹತ್ರ ಕೂಡ ಬಂದುಬಿಡ್ತು. ಅದು ವೈದಿಕ ಸಂಪ್ರದಾಯದಲ್ಲಿ ಏನು ಮಾಡಿದರು ಅಂತಂದರೆ, ನೀವು ಪ್ರಾಣಿ ಬಲಿಯನ್ನು ಈ ಅಮ್ಮನಿಗೆ ಬಲಿ ಕೊಟ್ಟರೆ ಅವಳು ಸಂತೋಷವಾಗ್ತಾಳೆ, ನಿಮ್ಮ ಸಮಸ್ಯೆಲ್ಲ ಬಗೆಹರಿಸ್ತಾಳೆ ಅಂತ ಈ ರೂಪದಲ್ಲಿ ಪ್ರಾಣಿ ಬಲಿಯನ್ನು ಮುಂದುವರಿಸ್ಕೊಂಡು ಹೋದರು. ಆವಾಗ ಬಸವಣ್ಣವರು ಒಂದು ಚಿಂತನೆಯನ್ನು ಮಾಡ್ತಾರೆ. ಇಲ್ಲಿ ಏನು, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರೆಮೆ ಇತ್ತು. ಅಂದರೆ ಹಬ್ಬಕ್ಕೆ ತಂದಿರತಕ್ಕಂಥ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರೆಮೆ ಇತ್ತು. ಕೊಂದಿಹರೆಂಬುದನ್ನು ಅರಿಯಲಿ, ಅದೊಂದೇ ಸತ್ತಿತ್ತು, ಅದೊಂದೇ ಹುಟ್ಟಿತ್ತು, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಇಲ್ಲಿ ಇವತ್ತಿಗೂ ಕೂಡ ಹಳ್ಳಿಗಳ ಕಡೆ ಹಬ್ಬ ಹರಿದಿನ ಕರೆಕ್ಟಾಗಿ ಒಂದು ಕುರಿಯನ್ನು ಬಿಡ್ತಕ್ಕಂಥದ್ದು, ಒಂದು ಕೋಣನ ಬಿಡ್ತಕ್ಕಂಥದ್ದು, ಬಸವನ ಬಿಡ್ತಕ್ಕಂಥದ್ದು ಇದೆ. ಆದರೆ ಅದರಲ್ಲಿ ಪ್ರಾಣಿ ಬಲಿಯಲ್ಲಿ ಎಮ್ಮೆ ಮತ್ತು ಕುರಿ, ಕೋಳಿ ಇವುಗಳ ಬಲಿ ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಕುರಿಯ ಬಗ್ಗೆ ಹೇಳ್ತಾರೆ. ಇಲ್ಲಿ ಹಬ್ಬಕ್ಕೋಸ್ಕರವಾಗಿ ಒಂದು ಕುರಿಯನ್ನು ತಂದಿದ್ದಾರೆ. ಆ ಕುರಿ ಮೊದಲೇ ಅದಕ್ಕೋಸ್ಕರ ನೇಮಿಸಿಬಿಟ್ರೆ, ಈ ಕುರಿಯನ್ನು ನಾವು ಕಡಿಬೇಕು ಅಂತ ಹೇಳ್ಬಿಟ್ಟು ಮನೇಲಿ ಸಾಕಿರ್ತಾರೆ. ಚೆನ್ನಾಗಿ ಸಾಕಿಬಿಟ್ಟು ಅದನ್ನ ತಂದುಬಿಟ್ಟು ಹಬ್ಬ ತೋರಣವನ್ನು ಕಟ್ಟಿದ್ದಾರೆ. ಅದಕ್ಕೆ ಗೊತ್ತಿಲ್ಲ, ನಾನು ಈಗ ಸಾಯಿಸ್ತಾರೆ ಅಂತ ಅದಕ್ಕೆ ಗೊತ್ತಿಲ್ಲ. ಆದರೂ ಕೂಡ ಅಲ್ಲಿರ್ತಕ್ಕಂಥ ತಳ್ಳಿರೋ ತೋರಣ ಕಟ್ಟಿದ್ರಲ್ಲ, ಸುಂದರವಾಗಿ ಕಾಣ್ತಾ ಇತ್ತಲ್ಲ, ಅದನ್ನು ತಿಂತಾ ಇದೆ. ಅದು ತಾನು ಈಗ ಸಾಯ್ತೀನಿ ಅನ್ನೋ ಪ್ರಜ್ಞೆ ಇಲ್ಲ ಅದಕ್ಕೆ, ಆದರೆ ಅದು ತಿಂತಾಯಿತ್ತು. ನನಗೆ ಆಹಾರ ಬೇಕಷ್ಟೇ, ನನಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಂತಹ ಸಮಸ್ಯೆ ಎದುರಾಗ್ತದೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರೆಮೆ ಇತ್ತು. ಯೋಚನೆ ಮಾಡೋಣ, ಕುರಿ ಪ್ರಾಣಿ, ಅದಕ್ಕೂ ಜೀವ ಇದೆ, ನಮಗೆ ಜೀವ ಇದೆ. ಒಂದೇ ಒಂದು ವ್ಯತ್ಯಾಸ, ಅದು ಮಾತಾಡಲ್ಲ, ನಾವು ಮಾತಾಡ್ತೀವಿ. ಅಂದರೆ ಹಿಂದಿನ ಕಾಲದಲ್ಲಿ ಕೂಡ ಯಾರು ಮೂಕರಾಗಿದ್ದರೋ, ಮಾತನಾಡ್ದಂಗಿದ್ದರೋ ಅವರು ಬಲಿಪಡಿಸ್ಕೊಳ್ಳಾಗತ್ತಲೇ ಬಂದರು. ಕೇವಲ ಕುರಿಗಳಲ್ಲ, ಇದಕ್ಕೂ ಹಿಂದೆ ನರಬಲಿ ಕೂಡ ಆಗ್ತಾಯಿತ್ತು. ಇವತ್ತಿಗೂ ಕೂಡ ಕೆಲವು ಕಡೆ ನರಬಲಿ ಆಗೋದು ನಾವು ನೋಡ್ತಾ ಇದ್ದೀವಿ. ನರಬಲಿಯಿಂದ ನಂತರ ಈಗ ಪ್ರಾಣಿ ಬಲಿಗೆ ಬಂತು. ಈ ಪ್ರಾಣಿ ಬಲಿನಲ್ಲಿ ಅವರು ಅದನ್ನೇ ಹೇಳ್ತಾರೆ, ಹಬ್ಬಕ್ಕೆ ತಂದ ಕುರಿ ಹಸಿರು ತೋರಣ ಮೇಯ್ತಾ ಇದೆ, ಅದಕ್ಕೆ ಗೊತ್ತಿಲ್ಲ ನಾನು ಯಾವಾಗ ಸಾಯ್ತೀನಿ ಅಂತ ಹೇಳಿಬಿಟ್ಟು. ಆದರೆ ಕೊಂದವರು ಉಳಿದ್ದಾರೆ. ಹೋಗ್ಲಪ್ಪ, ಇವರು ಸಾಯಿಸ್ಬಿಟ್ಟು ಇವರು ಒಳ್ಳೇದಾಯ್ತಾ, ಇವ್ರ ಸಮಸ್ಯೆ ಎಲ್ಲ ಬಗೆಹರಿದೋಯ್ತಾ, ಇವ್ರು ಸಾಯೋದೇ ಅಲ್ವಾ, ಇವರೂ ಸಾಯ್ತಾರೆ, ಅದೂ ಸಾಯ್ತಾ ಇದೆ. ಆದ್ದರಿಂದ ನೀವು ಪ್ರಾಣಿ ಬಲಿಯನ್ನು ಕೊಟ್ಕೊಂಡ್ಬಿಟ್ಟು ಅದಕ್ಕೆ ಹಿಂಸೆ ಕೊಟ್ಬಿಟ್ಟು ನೀವು ಖುಷಿಯಾಗಿರ್ತೀರ. ನಮ್ಮ ಸಮಸ್ಯೆ ಬಗೆಹರಿತು, ಪ್ರಾಣಿ ಬಲಿಗೂ ನಾವು ಆಸೆಯನ್ನು ಈಡೇರಿಸಿದ್ದೀವಿ, ನಮ್ಮ ಸಮಸ್ಯೆ ಬಗೆಹರಿತು ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ತೀರ. ಆದರೆ ಅದಕ್ಕೆಷ್ಟು ನೋವಾಗಿರ್ತದೆ. ಇದು ಯಾಕೆ ಮಾಡ್ತಾರೆ ಈ ಪ್ರಾಣಿ ಬಲಿಯನ್ನು ಅಂತಂದರೆ, ನಮ್ಮಲ್ಲಿ ಸಿಕ್ಕಾಬಟ್ಟೆ ದೇವರುಗಳುಂಟು, ಅಮ್ಮಗಳು. ಅಲ್ಲೇನು ಹೇಳ್ತಾರೆ ಅಂದರೆ, ಮರನ ಗೋಟಿಗೆ ಬರ್ಕಕ್ಕೆ ಕಿರುಕುಳ ದೈವಕ್ಕೆ. ಕಿರುಕುಳ ದೈವಗಳು ಲೆಕ್ಕವಿಲ್ಲಷ್ಟು ದೈವಗಳು. ಕುರಿಯ ನಿಕ್ಕಿಹವೆಂದು ನಡೆದಾಡುವರು. ಕುರಿ ಇಕ್ಕಿಬಿಟ್ಟು ನಾವು ಸಮಸ್ಯೆ ಬಗೆಹರಿದಿಂತು. ನಮ್ಮಲ್ಲಿ ಇವತ್ತು ಪ್ಲೇಗ್, ನಮ್ಮ ಕರಾಳದಮ್ಮ ಇವೆಲ್ಲವೂ ಕೂಡ ನೀವು ನೋಡ್ತೀರ, ಹಳ್ಳಿ ಕೂಡ ಇದೆ. ಕುರಿಯ ನಿಕ್ಕಿಹವೆಂದು ನಲಿದಾಡುವರು, ಕುರಿ ಸತ್ತು ಕಾವುದೇ ಹರಮುಳಿದವರ. ಅಂದರೆ ಇಲ್ಲಿ ನಮಗೆ ಕಷ್ಟ ಕೊಡುತ್ತೆ ಅಂತ ಹೇಳಿಬಿಟ್ಟು ನಾವು ಕುರಿ ಬಲಿಗೆ ರೆಡಿ ಮಾಡ್ಕೊಂಬಂದಿದ್ದೀವಿ. ಯಾಕೆ? ನಮ್ಮ ಕಷ್ಟ ಪರಿಹಾರವಾಗಲಿ. ಆದರೆ ಅಲ್ಲಿ ಒಂದು ಜೀವಿಯನ್ನು ಸಾಯಿಸಿಬಿಟ್ಟು ನನಗೆ ನೈವೇದ್ಯ ಮಾಡು, ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಯಾವ ದೇವಿನೂ ಕೂಡ ಕುರಿಯನ್ನು ಸಾಯಿಸಿ ಅಂತ ಹೇಳೋದಿಲ್ಲ, ಪ್ರಾಣಿ ಬಲಿಯನ್ನು ಕೊಡಿ ಅಂತ ಹೇಳೋದಿಲ್ಲ. ಆದರೆ ಇವರು ಮೊದಲಿಂದಲೂ ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ಯಾರೂ ಕೂಡ ಅಲ್ಲ ಅಂತ ಹೇಳಲಿಲ್ಲ, ಹಾಗೆ ಬೆಳ್ಕೊಂಡು ಬಂತು. ಆ ದೇವಿ ಏನು ಕೇಳುತ್ತಾ, ನನಗೆ ಕೊಡಿ ಅಂತ ಕೇಳುತ್ತಾ? ಇವರು ಏನೋ ಒಂದು ಹರಿಕೆ ಕಟ್ಕೊಂಡಿರ್ತಾರೆ, ಅದೇನೋ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಆ ಕೋಳಿ ಸಾಯಿಸಿಬಿಟ್ಟು, ಆ ಕುರಿನ ಸಾಯಿಸಿಬಿಟ್ಟು ಆಹಾರವನ್ನು ಮಾಡ್ಕೊಂಡ್ಬಿಟ್ಟು ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಸಮಸ್ಯೆ ಬಗೆಹರಿತಾ? ಪ್ಲೇಗ್ ಬಂತು ಅಂತ ಹೇಳ್ತೀವಿ, ಕಾಲರ ಬಂತು ಅಂತ ಹೇಳ್ತೀವಿ. ಪ್ಲೇಗು ಕಾಲರಕ್ಕೆ ನಾವು ಕುರಿಯನ್ನು ಬಲಿ ಕೊಟ್ಟರೆ ಎಲ್ಲ ನಾವು ಚೆನ್ನಾಗಿ ಬಿಡ್ತೀವ?
ಅದಕ್ಕೆ ಹೇಳ್ತಾನೆ, ಮರನಗೋಟಿಗೆ ಬರ್ಪ ಕಿರುಕುಳ ದೈವಕ್ಕೆ. ಅವೆಲ್ಲ ಕಿರುಕುಳ ದೈವ ಅಂತ ನಮಗೆ ನಾವು ಕ್ಲೀನಾಗಿರೋದಿಲ್ಲ, ಅದರ ಪರಿಣಾಮ ನಮ್ಮ ಅಸಾಧ್ಯ ನೋವುಗಳು ಉಂಟಾಗ್ತಾಯಿದೆ, ಮನೆಯಲ್ಲಿ ಹೆಣಗಳು ಬೀಳ್ತಾ ಇವೆ. ಅದನ್ನೇನು ತಿಳ್ಕೊಂಡ್ಬಿಡ್ತೀವಿ, ಆ ದೇವಿ ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಅದಕ್ಕೋಸ್ಕರ ನಮಗೆ ಶಿಕ್ಷೆ ಕೊಡ್ತಾಯಿದೆ ಅಂತ ತಿಳ್ಕೊಳ್ತೀವಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇದಕ್ಕೆ ಪರಿಹಾರ ಒಂದೇ, ನಾವು ಕುರಿ ಬಲಿ ಕೊಟ್ಬಿಟ್ರೆ ಆಯಿತು. ಕುರಿಯ ನಿಕ್ಕಿಹೆವೆಂದು ನಲಿ ನಲಿದಾಡುವರು, ಕುರಿ ಸತ್ತು ಕಾವುದೇ ಹರ ಮುಳಿದವರ. ಕುರಿ ಸತ್ತುಬಿಟ್ಟು ಅವ್ರನ್ನ ಕಾಪಾಡಿಬಿಡ್ತದ? ಹೇಳ್ತಾರೆ, ಕುರಿ ಬೇಡ, ಮರಿ ಬೇಡ, ಬರಿಯ ಪತ್ರೆಯ ತಂದು ಮರೆಯದೇ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಕೂಡಲ ಸಂಗಮ ಕುರಿಯನ್ನು ಕೇಳೋದಿಲ್ಲ, ಮರಿಯನ್ನು ಕೇಳೋದಿಲ್ಲ, ಬರೀ ಪತ್ತೆ ತಗೊಂಡು ಪೂಜೆ ಮಾಡಪ್ಪ, ನೀನು ಹೊಲ್ಕೊಂಡ್ಬಿಟ್ಟು ನಿನಗೆ ಆಶೀರ್ವಾದ ಮಾಡಿ ನೀನು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು. ಬಲಿ ಬೇಡ. ಹಾಗಾದಮೇಲೆ ತಿನ್ನೋದು ಬೇಡವಾ? ಇಲ್ಲಿ ಒಂದು ಸಮಸ್ಯೆ ಎದುರಾಗ್ತದೆ. ಇಲ್ಲಿ ಈಗ ಕುರಿ ತಿನ್ನಲಿಲ್ಲ, ಕೋಳಿ ತಿನ್ನಲಿಲ್ಲ, ಇವ್ನು ತಿನ್ನಲಿಲ್ಲ ಅಂತ ಹೇಳಿದಾಗ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದರೆ ನಾನು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ, ಆಹಾರವಾಗಿ ಬಳಸ್ಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ, ದೇವರ ಹೆಸರಿನಲ್ಲಿ ಬಳಸೋದು ಬೇಡ. ದೇವರ ಹೆಸರು ಹೇಳಿಬಿಟ್ಟು ಅದಕ್ಕೆ ಬಲಿ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಆದ್ದರಿಂದ ದೇವರ ಹೆಸರು ಹೇಳಿದಂತೆ ನೀವು ಆಹಾರವಾಗಿ ಬಳಸ್ಕೊಳ್ಳಿ, ಚೆನ್ನಾಗಿ ಇರಿ. ಅದೇನು ಹೇಳ್ತಕ್ಕಂಥದ್ದು, ಆಹಾರವಾಗಿ ಬಳಸ್ಕೊಳ್ಳಿ ಹೊರತು ದೇವ್ರ ನೈವೇದ್ಯ ಅಂತ ಬಳಸೋದು ಬೇಡ ಅಂತ ನನ್ನ ಉದ್ದೇಶ ಇದು ಹೇಳ್ತಕ್ಕಂಥದ್ದು. ಅದನ್ನು ಹೇಳ್ತೀವಿ ನಾವು, ಕಿರುಕುಳ ದೈವಕ್ಕೆ ಕುರಿಯ ನಿಕ್ಕಿಹೆವೆಂದು ನಲಿ ನಲಿದಾಡುವರು. ಕುರಿ ಸತ್ತು ನಮ್ಮನ್ನು ಕಾಯೋದಿಲ್ಲ. ಆದ್ದರಿಂದ ಏನು ಮಾಡಬೇಕು, ಭಕ್ತಿಯಿಂದ ಪೂಜೆ ಮಾಡು. ಭಕ್ತಿಯಿಂದ ಪೂಜೆ ಮಾಡಿದರೆ ನೀನು ಒಲಿತಾಳೆ, ಆ ದೇವ್ರು ನಿಮ್ಮ ಸಮಸ್ಯೆ ಬಗೆಹರಿಸುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು, ಇದನ್ನೆಲ್ಲ ನೋಡಿದಂಥ ಒಂದು ಕುರಿ ತನ್ನ ಅಳುವನ್ನು ತೋಡ್ಕೊಳ್ಳೋದು ಹೇಳ್ತಾನೆ. ಅದು ಅಳುತ್ತಾ ಹೇಳುತ್ತೆ, ಏನು ಹೇಳ್ತಾನೆ, ಎಲೆ ಹೋತ ಅಳುಕಂಡ್ಯ. ನೋಡಿ ಬಸವಣ್ಣವರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಎಲೆ ಹೋತ ಅಳುಕಂಡ್ಯ, ವೇದವನ್ನು ಓದುವವರ ಮುಂದೆ ಅಳುಕಂಡ್ಯ, ಶಾಸ್ತ್ರವ ಕೇಳುವವರ ಮುಂದೆ ಅಳುಕಂಡ್ಯ, ನೀನು ಹತ್ತುವುದಕ್ಕೆ ತಕ್ಕುದ ಮಾಡುವ ನಮ್ಮ ಕೂಡಲ ಸಂಗಮ ದೇವ. ಅಂದರೆ ಇಲ್ಲಿ ಆ ವೇದ ಯಾರು ಓದ್ತಾ ಇರ್ತಾರೆ ಅವ್ರ ಮುಂದೆ ಹೋಗಿ ಅಳು, ಅವ್ರು ಟೈಮ್ ಹೇಳ್ಕೊಡ್ತಾರೆ. ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಆ ಕುರಿ ಕೇಳ್ಕೊಳ್ತದೆ, ನನ್ನನ್ನು ಇವರೆಲ್ಲ ಸೇರಿಸ್ಕೊಂಡ್ಬಿಟ್ಟು ಸಾಯಿಸ್ತಾ ಇದ್ದಾರೆ, ಅವರಿಗೆ ತಕ್ಕದ ಮಾಡಪ್ಪ ನೀನು ಅಂತ ಹೇಳ್ಬಿಟ್ಟು ಕೂಡಲ ಸಂಗಮ ದೇವನಲ್ಲಿ ಬಸವಣ್ಣನವರು ತಮ್ಮ ವಾಕ್ಯಗಳ ವಚನಗಳ ಮುಖಾಂತರ ನಿವೇದಿಸ್ಕೊಳ್ತಾರೆ. ಅಂದರೆ ಬಲಿ ದೇವ್ರ ಹೆಸರು ಹೇಳ್ಕೊಂಡ್ಬಿಟ್ಟು ಬಲಿ ಕೊಡಬೇಡ್ರಿ. ಯಾವ ದೇವರು ಹಿಂಸೆ ಕೊಡೋದಿಲ್ಲ, ಯಾವ ದೇವರು ಕೂಡ ನನಗೆ ಈ ಕುರಿನೇ ಬೇಕು ಆ ಕೋಳಿನೇ ಬೇಕು ಅಂತ ಎಂದೂ ಕೇಳೋದಿಲ್ಲ. ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇವೆಲ್ಲವನ್ನೂ ಮಾಡ್ಕೊಂಡಿದ್ದೀವಿ. ಅಲ್ಲಿ ಬಲಿ ಕೊಟ್ಟರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಯಾವ ಸಮಸ್ಯೆಯೋ ಯಾರ ಸಮಸ್ಯೆಯೋ ಕುರಿ ಕೋಳಿಯಿಂದ ಬಗೆಹರಿಯೋದಿಲ್ಲ. ಮತ್ತು ಏನು ಮಾಡಬೇಕು, ಭಕ್ತಿಯಿಂದ ನೆನೆಯಬೇಕು ಅಷ್ಟೇ, ಭಕ್ತಿಯಿಂದ ಪೂಜಿಸಬೇಕು. ಅದಕ್ಕೇ ಕುರಿ ಬೇಡ, ಮರಿ ಬೇಡ, ಬರಿಯ ಪತ್ರೆ, ಬರೀ ಬಿಲ್ಲ ಪತ್ರೆ ತರಪ್ಪ, ನೀನು ಯಾವುದೋ ಒಂದು ಪತ್ರೆ ತೊಗೊಂಡ್ಬಿಟ್ಟು ಪೂಜೆ ಮಾಡು ಸಾಕು, ನಿನ್ನ ಸಮಸ್ಯೆ ಬಗೆಹರಿಯುತ್ತೆ. ಇದು ಬೇಡ ಅಂತ ಹೇಳಿಬಿಟ್ಟು ಬಲಿಯ ಬಗ್ಗೆ ಅಷ್ಟು ಉತ್ತಮವಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ. ಹಾಗಾದಮೇಲೆ ಬಸವಣ್ಣ ಏನು ಮಾಡ್ತಾಯಿದ್ರು ಅಂದರೆ, ಈ ಶರಣ ಧರ್ಮದಲ್ಲಿ ಬದಲಾವಣೆಯನ್ನು ಕಾಣಕ್ಕೆ ಪ್ರಯತ್ನ ಪಟ್ಟವರು. ಅವ್ರೇನು ಹೇಳ್ತಾರೆ ಅಂತಂದರೆ, ನೋಡಿ ಒಂದು ವಚನ ಬರ್ತದೆ, ಎಡದ ಕೈಯಲ್ಲಿ ಮಾಂಸ, ಬಾಲದ ಕೈಯಲ್ಲಿ ಕತ್ತಿ, ಬಾಯಲ್ಲಿ ಸುರೆ, ಕೊರಳಲ್ಲಿ ಲಿಂಗ ಇದ್ದನ್ನು ನಾನು ಅವನ ಸಂಘ ಅಂತ ಕರಿತೀನಿ ಅಂತ ಹೇಳ್ತಾನೆ. ಅಂದರೆ ಇದೇನು ತೋರಿಸುತ್ತೆ, ಅವನು ಅದನ್ನ ವಿರೋಧ ಮಾಡಲಿಲ್ಲ, ಅವರ ಹ್ಯಾಬಿಟ್ಸು. ಆದರೆ ಕೊರಳಲ್ಲಿ ಲಿಂಗ ಇದೆಯಲ್ಲ ಅದು ಸಂಕೇತ, ಹಣೆಯಲ್ಲಿ ವಿಭೂತಿ ಇದೆಯಲ್ಲ ಅದು ಸಂಕೇತ. ಆವಾಗ ನಿನ್ನನ್ನು ನಾನು ಲಿಂಗಯ್ಯ ಅಂತ ಕರಿತೀನಿ ಅಂತ ಹೇಳ್ಬಿಟ್ಟು ಬಸವಣ್ಣ ಹೇಳಬೇಕಾದಾಗ ಅವ್ರ ಮನಸ್ಸು ಯಾವ ಮಟ್ಟಕ್ಕೆ ಹೋಗಿರ್ಬೇಕು. ಒಂದು ಕಡೆ ನೋವಿದೆ, ಕುರಿ ಮರಿಗಳನ್ನು ಬಲಿ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಏನು ಮಾಡ್ತಾರೆ, ಅದು ಬೇಡಪ್ಪ ಬದಲಾವಣೆ ಆಗುವಂತ ಹೇಳಲಿಕ್ಕೆ ಅವ್ರ ಒಬ್ಬ ಬದಲಾವಣೆ ಸಾಧ್ಯ ಇಲ್ಲ. ಆವಾಗ ಒಂದೇ ಒಂದು ಹೇಳ್ತಾರೆ, ನೋಡಪ್ಪ ಅವನ ದಾರಿಲಿ ಹೋಗ್ತಾ ಇದ್ದ ಒಬ್ಬ ಸಿಗ್ತಾನೆ, ಎಡದ ಕೈಯಲ್ಲಿ ಮಾಂಸ, ಬಾಲದ ಕೈಯಲ್ಲಿ ಕತ್ತಿ, ಬಾಯಲ್ಲಿ ಸೊರೆ ಇದ್ದರೆ ಕೂಡ ಕೊರಳನ್ನು ನೋಡ್ತಾನೆ, ಕೊರಳಲ್ಲಿ ಲಿಂಗ ಇದೆಯಾ, ಎದೆಯಲ್ಲಿ ಲಿಂಗ ಇದೆಯಾ ಅಂತ, ಹಣೆಯಲ್ಲಿ ವಿಭೂತಿ ಇದೆಯಾ, ಅಷ್ಟೆಲ್ಲ ಮಾಡಿದರೂ ಕೂಡ ನಿನಗೆ ಅರಿವಿಲ್ಲದೆ ಮಾಡ್ತಾಯಿದ್ದೀಯ, ನಿನ್ನ ತಪ್ಪು ನಿನಗೆ ಗೊತ್ತಿಲ್ಲ ಮಾಡ್ತಾ ಇದೆಯಾ, ಆದರೂ ನೀನು ಪೂಜೆ ಮಾಡಬೇಕು ಅಂತ ಆಸೆ ಇದೆ, ಕೊರಳಲ್ಲಿ ಲಿಂಗವನ್ನು ಇಟ್ಕೊಂಡಿದ್ದೀಯಾ, ಅದನ್ನು ನೀನೇ ಸಂಗಮ ದೇವ ಅಂತ ಹೇಳ್ಬಿಟ್ಟು ಕರೀತಾನೆ. ಇನ್ನೂ ಒಂದು ಕಡೆ ಹೇಳ್ತಾರೆ, ಯಾವ ಮಟ್ಟಕ್ಕೆ ಹೇಳ್ತಾರೆ, ತುಂಬ ಕೆಳವರ್ಗ ಸ್ವಪಚನಾದರೂ ಶಿವಭಕ್ತನೇ ಕುಲಜನು ಅಂತ ಹೇಳ್ತಾರೆ. ನಾವು ತೋರಿಕೆಗೆ ಲಿಂಗವನ್ನು ಕಟ್ಕೊಂಡ್ಬಿಟ್ಟು ಪೂಜೆ ಮಾಡಿದ್ರೆ ಆ ಕಡೆ ಅಡ್ಡಾಡ್ಕೊಂಡ್ಬಿಟ್ಟು ನಾವು ಹಾಡ್ತೀವಲ್ಲ, ಅದು ಬಿಟ್ಟುಬಿಟ್ಟು ಶರಣ ಧರ್ಮದಲ್ಲಿ ಅವ್ರು ಏನು ಹೇಳ್ತಾರೆ, ಅವು ಯಾವುದೂ ಬೇಕಾಗಿಲ್ಲ, ಅದು ಬಿಟ್ಟುಬಿಟ್ಟು ನೇರವಾಗಿ ಶರಣಾಗು. ಯಾರಿಗೆ? ಕೂಡಲ ಸಂಗಯ್ಯನಿಗೆ ಶರಣಾಗು ಅಂತ ಹೇಳ್ತಾರೆ. ಆವಾಗ ನಿನ್ನ ಸಮಸ್ಯೆ ಬಗೆಹರಿಯುತ್ತೆ. ಅವನು ಎಂಥನೇ ಆಗಿರಲಿ, ಸ್ವಪಚನಾದರೂ ಕೂಡ ಕೊರಳಲ್ಲಿ ಲಿಂಗ ಇದ್ದರೆ ಶಿವಭಕ್ತನೇ ಕುಲಜನು ಅಂತ ಹೇಳ್ಬಿಟ್ಟು